ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಒಂದು ಡಿಫ್ರೆಂಟ್ ಆದ ರೆಸಿಪಿಯನ್ನು ನಿಮಗೆಲ್ಲರಿಗೆ ಸಹ ಮಾಡಿ ತೋರಿಸ್ತಾ ಇದ್ದೇನೆ. ಏನಪ್ಪ ಅದು ಅಂದರೆ ಕುಕ್ಕರ್ನಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಹೇಗೆ ಇದು ಕುಕ್ಕರ್ನಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ ಅಂತ ಅಂದ್ಕೊಳ್ತಿದ್ದೀರಾ? ಈ ಫಿಶ್ ಫ್ರೈ ಅಂತೂ ತುಂಬಾ ಟೇಸ್ಟಿಯಾಗಿ ಬರ್ತದೆ. ಇದು ಕೇರಳ ಶೈಲಿಯಲ್ಲಿ ಮಾಡುವಂತಹ ಫಿಶ್ ಫ್ರೈ. ಅದು ಕೂಡ ಕುಕ್ಕರನ್ನು ಉಪಯೋಗಿಸಿ ಸ್ವಲ್ಪ ಎಣ್ಣೆ ಉಪಯೋಗಿಸಿ ಮಾಡಬಹುದು. ಆದರೆ ಟೇಸ್ಟ್ ಅಂತೂ ಎರಡು ಮಾತೇ ಇಲ್ಲ, ಸೂಪರಾಗಿ ಬರ್ತದೆ. ಈ ಫಿಶ್ ಫ್ರೈ ಇದ್ದರೆ ಗಂಜಿ ಕೂಡ ಸೇರುತ್ತೆ, ಅಂದರೆ ಗಂಜಿಯಲ್ಲಿ ಕೂಡ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಊಟ. ಸೊ ಹಾಗೆಯೇ ದೋಸೆ, ನೀರು ದೋಸೆ ಕೂಡ ಈ ಫಿಶ್ ಫ್ರೈಯ ಗ್ರೇವಿಯಲ್ಲಿ ಸೂಪರ್ ಟೇಸ್ಟಿಯಾಗಿ ತಿನ್ಬೋದು. ಅಂತಹ ಈ ಕುಕ್ಕರ್ನಲ್ಲಿ ಮಾಡುವಂತಹ ಫಿಶ್ ಫ್ರೈಯನ್ನು ಯಾವ ಥರ ಈಸಿಯಾಗಿ ಕೆಲವು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಕೆಲವೊಂದು ಟಿಪ್ಸ್ಗಳನ್ನು ಉಪಯೋಗಿಸಿ ಮಾಡೋದಂತ ಹೇಳಿಕೊಡ್ತಾ ಇದ್ದೇನೆ. ಸೊ ಇನ್ನು ತಡ ಮಾಡೋದೇ ಬೇಡ, ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ಥರ ಮಾಡೋದು ಅಂತ ಹೇಳ್ತೇನೆ. ಮೊದಲಿಗೆ ಒಂದು ಮಿಕ್ಸಿ ತಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೇನೆ. ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಗೆಯೇ ಹಾಕ್ಕೊಳ್ಬಹುದು. ಹಾಗೆಯೇ 2 ಕಾಯಿ ಮೆಣಸು ಖಾರಕ್ಕೆ ಅನುಗುಣವಾಗಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು, ಹಾಗೆಯೇ ಇನ್ನು ಮಸಾಲ ಆ್ಯಡ್ ಮಾಡುವ 1 ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಹಾಕಿದ್ದೇನೆ. ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ಪೂನ್ ಆಗುವಷ್ಟು ಉಪ್ಪು ಬೇಕಾಗ್ತದೆ. ಹಾಗೆಯೇ 1 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ ಖಾರಕ್ಕೆ ಅನುಗುಣವಾಗಿ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ಹಾಗೆಯೇ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ ಥರ ಗ್ರೈಂಡ್ ಮಾಡಬೇಕು. ನೋಡಿ, ಈ ಥರ ಒಂದು ಪೇಸ್ಟ್ ಥರ ಬರಬೇಕು. ತುಂಬ ತೆಳ್ಳಗೆ ಕೂಡ ಆಗಬಾರ್ದು, ಇಷ್ಟು ಗಟ್ಟಿಯಾಗಿ ಬೇಕು. ತೆಳ್ಳಗಾದರೆ ಟೇಸ್ಟ್ ಅನಿಸೋದಿಲ್ಲ ಮಸಾಲ. ಹಾಗೆಯೇ ನಾನಿವತ್ತು ಬಂಗುಡೆ ಫಿಶಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಇನ್ನು ಈ ಬಂಗುಡೆ ಫಿಶನ್ನು ಈ ರೀತಿ ಕಟ್ ಮಾಡಿದ್ದೇನೆ, ಅಂದರೆ ಸೀಲ್ ಹಾಕಿಟ್ಟಿದ್ದೇನೆ, ಆಗ ಮಸಾಲೆ ಎಲ್ಲ ಚೆನ್ನಾಗಿ ಇರ್ತದೆ. ನಾನೀಗ ಜಸ್ಟ್ 3 ಮೀನಿಗೆ ಯಾವ ಥರ ಮಸಾಲ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇಷ್ಟು ಮಸಾಲದಲ್ಲಿ ಒಂದು 7ರಿಂದ 8 ಮೀನನ್ನು ಫ್ರೈ ಮಾಡ್ಕೊಳ್ಬಹುದು. ಮಸಾಲವನ್ನು ತುಂಬ ಚೆನ್ನಾಗಿ ಹಾಕ್ಕೊಳ್ಬೇಕು, ಅಂದರೆ ಫಿಶ್ಶಿಗೆ ಸರಿಯಾಗಿ ತಾಗುವ ಹಾಗೆ ಹಾಕ್ಕೊಳ್ಬೇಕು. ಮತ್ತು ಆ ಒಳಗಡೆ ಎಲ್ಲ ಇರ್ತದಲ್ಲ, ನಾವು ಚೆನ್ನಾಗಿ ಕ್ಲೀನ್ ಮಾಡಿದ್ದೇವಲ್ಲ, ಸೊ ಅದರ ಒಳಗಡೆ ಎಲ್ಲ ಈ ರೀತಿ ನಾನೀಗ ಯಾವ ಥರ ತೋರಿಸ್ತಾ ಇದ್ದೇನೆ ನೋಡಿ, ಆ ರೀತಿ ಚೆನ್ನಾಗಿ ಫಿಲ್ಲಿಂಗ್ಸ್ ಮಾಡಬೇಕು. ಸೊ ಈ ರೀತಿ ಚೆನ್ನಾಗಿ ಒಮ್ಮೆ ಮಸಾಲ ಫಿಲ್ಲಿಂಗ್ಸ್ ಮಾಡಿದ ನಂತರ ಫ್ರಿಜ್ನಲ್ಲಿ 30 ನಿಮಿಷಗಳ ಕಾಲ ಇಡಬೇಕು, ಅಂದರೆ ಮ್ಯಾರಿನೇಷನ್ ಮಾಡಿಬಿಟ್ಟು ಇಡಬೇಕು. ಫ್ರಿಜ್ ಇಲ್ಲದವರು ಹಾಗೆಯೇ ಕೂಡ 30 ನಿಮಿಷ ಇಡಬಹುದು, ಒಂದು ತಟ್ಟೆ ಮುಚ್ಚಿಬಿಟ್ಟು. ಅದೇ ಫ್ರಿಜ್ ಇದ್ದವರು 30 ನಿಮಿಷಕ್ಕಿಂತ ಜಾಸ್ತಿ ಕಾಲ ಇಡೋದು ಬೇಡ, ಜಾಸ್ತಿ ಇಟ್ಟರೆ ಮೀನು ಕೆಟ್ಟೋಗ್ತದೆ. ನಂತರ ಇದನ್ನು ಯಾವ ರೀತಿ ಫ್ರೈ ಮಾಡೋದು ಅಂತ ತೋರಿಸ್ತೇನೆ. ನಾನು ಆಗಲೇ ಹೇಳಿದಾಗೆ ಕುಕ್ಕರ್ನಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಸೊ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಸೊ ಅಗಲವಾದ ಕುಕ್ಕರ್ ಇದ್ದರೆ ಜಾಸ್ತಿ ಮೀನನ್ನು ಮಾಡ್ಬೋದು. ಸೊ ಹೈಟ್ಗಿಂತ ಸ್ವಲ್ಪ ಅಗಲವಾದ ಕುಕ್ಕರ್ ಇದ್ದರೆ ತಗೊಳ್ಳಿ. ಹಾಗೆಯೇ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೇನೆ. ನೀವು ಬೇಕಾದ್ರೆ 1 ಸ್ಪೂನ್ ಎಣ್ಣೆಯಲ್ಲಿ ಕೂಡ ಇದನ್ನು ಫ್ರೈ ಮಾಡ್ಕೊಳ್ಬಹುದು. ಸೊ ಹಾಗೆಯೇ ಒಂದು ಈರುಳ್ಳಿಯನ್ನು ಈ ರೀತಿ ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ. ಬೇಕಾದ್ರೆ ಉದ್ದಕ್ಕೆ ಕೂಡ ಕಟ್ ಮಾಡಬಹುದು. ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆಗಳು. ಈರುಳ್ಳಿಯನ್ನು ನಾನಿಲ್ಲಿ ಪೂರ್ತಿಯಾಗಿ ಹಾಕಲಿಲ್ಲ, ಸ್ವಲ್ಪ ಈರುಳ್ಳಿಯನ್ನು ಇಟ್ಟಿದ್ದೇನೆ. ಹಾಗೆಯೇ ಕರಿಬೇವಿನ ಎಲೆಗಳನ್ನು ಕೂಡ ಸ್ವಲ್ಪ ಇಟ್ಟಿದ್ದೇನೆ. ಅದು ಯಾಕೆ ಅಂತ ಹೇಳ್ತೇನೆ. ಇನ್ನು ಈರುಳ್ಳಿ ಒಂದು ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು. ತೊಂದರೆ ಏನಿಲ್ಲ, ಮಧ್ಯಮ ಉರಿಯಲ್ಲಿ ನೀವು ಫ್ರೈ ಮಾಡ್ಕೊಳ್ಬಹುದು. ನೋಡಿ, ಈಗ ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ ಆಗಿದೆ ಈರುಳ್ಳಿ ಎಲ್ಲ. ಈಗ ನಾವು ಮ್ಯಾರಿನೇಷನ್ ಮಾಡಿಟ್ಕೊಂಡಂತಹ ಬಂಗುಡೆ ಫಿಶನ್ನು ಹಾಕ್ಕೊಳ್ಬೇಕು. ಈ ಬಂಗುಡೆ ಫಿಶ್ನ ಬದಲು ಬೂತೈ ಫಿಶಲ್ಲಿ ಕೂಡ ಮಾಡಬಹುದು, ಅದು ಕೂಡ ತುಂಬಾ ಟೇಸ್ಟಿಯಾಗಿರ್ತದೆ. ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಸೊ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು. ಕುಕ್ಕರ್ನಲ್ಲಿ ಎಲ್ಲ ಮೀನುಗಳನ್ನು ಈ ರೀತಿ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಬೇಕು. ಸೊ ಒಮ್ಮೆಲೆ ಫ್ರೈ ಆಗ್ತದೆ. ಹಾಗೆಯೇ ಕಡಿಮೆ ಎಣ್ಣೆಯಲ್ಲಿ ಮಾಡಬಹುದು. ಸೊ ತವದಲ್ಲಿ ಮಾಡೋದಾದರೆ ಅಥವಾ ಡೀಪ್ ಫ್ರೈ ಎಲ್ಲ ಮಾಡೋದಾದರೆ ಜಾಸ್ತಿ ಎಣ್ಣೆ ಬೇಕಾಗ್ತದೆ. ಈ ರೀತಿ ಮಾಡ್ಕೊಳ್ಬಹುದು. ನಾನು ಮಸಾಲ ಆಗಲೇ ಎಲ್ಲ ಮಸಾಲ ಹಾಕಲಿಲ್ಲ, ಮುಕ್ಕಾಲು ವಾಸಿ ಮಾತ್ರ ಹಾಕಿದ್ದೆ. ಇನ್ನು ಒಂದು ಸ್ವಲ್ಪ ಮಸಾಲ ಇಟ್ಟಿದ್ದೆ, ಸೊ ಅದನ್ನು ಈಗ ಹಾಕಿದ್ದೇನೆ. ಸೊ ಜಸ್ಟ್ ಮೀನಿನ ಮೇಲೆ ಸ್ವಲ್ಪ ಮಸಾಲಗಳನ್ನು ಹಾಕಿದ್ರಾಯಿತು. ಸೊ ಆಗಲೇ ಹೇಳಿದಾಗೆ ಸ್ವಲ್ಪ ಈರುಳ್ಳಿ ಮತ್ತು ಕರಿಬೇವಿನ ಎಲೆಗಳನ್ನು ಇಟ್ಟಿದ್ದೇನೆ ಅಂತ ಹೇಳಿದೆ. ಸೊ ಅದನ್ನು ಈಗ ಸ್ವಲ್ಪ ಮೇಲೆಗಡೆ ಉದುರಿಸ್ತಾ ಇದ್ದೇನೆ. ಸೊ ಆಗ ಮೀನಿನ 2 ಸೈಡ್ ಮಸಾಲ ಮತ್ತು ಈರುಳ್ಳಿ ಕರಿಬೇವಿನ ಎಲೆಗಳು ಎಲ್ಲ ಸ್ಪ್ರೆಡ್ ಮಾಡಿದಾಗೆ ಆಗ್ತದೆ.
ಸೊ ಈ ಕರಿಬೇವಿನ ಎಲೆ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರ್ತದೆ. ಮತ್ತು ಈ ನಾವು ಮಸಾಲೆ ಏನು ರೆಡಿ ಮಾಡಿದ್ದೇವೆ ನೋಡಿ, ಅದು ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಖಾರ ಕೂಡ ಜಾಸ್ತಿ ಖಾರ ಕೂಡ ಅಲ್ಲ, ಸಪ್ಪೆ ಕೂಡ ಅಲ್ಲ, ಪರ್ಫೆಕ್ಟಾಗಿರ್ತದೆ. ಸೊ ಜ್ವರ ಬಂದೆಲ್ಲ ಬಾಯಿ ರುಚಿ ಎಲ್ಲ ಕೆಟ್ಟೋಗಿರ್ತದಲ್ಲ, ಸೊ ಆಗ ಏನಾದ್ರು ಮೀನಿನ ಐಟಮ್ ತಿನ್ನಬೇಕು ಅಂತ ಅನಿಸುವಾಗ ನೋಡಿ ಈ ರೀತಿ ಮಾಡಿ ತಿನ್ನಬೇಕು. ಖಂಡಿತ ಇದು ಬಾಯಿ ರುಚಿ ಕೆಟ್ಟೋದವರಿಗೆ ಸೂಪರ್ ಟೇಸ್ಟಿಯಾಗಿ ಆಗ್ತದೆ. ಅವರ ನಾಲಿಗೆ ಅಂದರೆ ಚೆನ್ನಾಗಿ ಟೇಸ್ಟಿಯಾಗಿ ಆಗ್ತದೆ. ಸೊ ಅಷ್ಟೊಂದು ಇಷ್ಟ ಆಗ್ತದೆ ಎಲ್ಲರಿಗೂ ಕೂಡ. ಹಾಗೆಯೇ ಇದು ನೋಡಿ, ಒಂದು ಲಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ಕಿವಿಚ್ಬಿಟ್ಟು ಆ ನೀರನ್ನು ಹಾಕಿದ್ದೇನೆ. ಸೊ ಹೀಗ ಹಾಕೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಬಿಡ್ತಾ ಹಾಗೆ ಆಗ್ತದೆ. ಇನ್ನೊಂದು ಟಿಪ್ಸ್ ನೋಡಿ, ನಾನು ಕುಕ್ಕರನ್ನು ಅಲುಗಾಡಿಸ್ತಿದ್ದೇನೆ. ಯಾಕೆ ಗೊತ್ತುಂಟಾ? ಈ ರೀತಿ ಮಾಡೋದ್ರಿಂದ ತಳ ಹಿಡಿಯುವುದಿಲ್ಲ, ಕುಕ್ಕರಲ್ಲಿ ತಳ ಹಿಡಿಯುವುದಿಲ್ಲ. ಹಾಗೆಯೇ ಈಗ ನೋಡಿ, ಆ ಹುಳಿಯ ನೀರು ಮತ್ತು ಎಣ್ಣೆಯ ಮಿಶ್ರಣದ ನೀರು ಉಂಟಲ್ಲ, ಅದನ್ನು ಸ್ವಲ್ಪ ಸೌಟಿನಲ್ಲಿ ಎತ್ತಿ ಆ ಮೀನಿನ ಮೇಲೆ ಕಡೆ ಕೂಡ ಹಾಕ್ಕೊಳ್ಬೇಕು. ನಂತರ ಕುಕ್ಕರ್ ಮುಚ್ಚಿ 1 ವಿಸಿಲ್ ಹಾಕಿದರೆ ಸಾಕು. ಮಧ್ಯಮ ಉರಿಯಲ್ಲಿ 1 ವಿಸಿಲ್ ಹಾಕಿದ ನಂತರ ಈ ರೀತಿ ಚೆನ್ನಾಗಿ ಫ್ರೈ ಆಗ್ತದೆ. ನೋಡಿ ಎಷ್ಟು ಬೇಗ ಫ್ರೈ ಆಯಿತು ಅಂತ. ನಾವೇನು ಸೌಟ್ ಹಾಕ್ಕೊಳ್ಬೇಕು ಅಂತ ಇಲ್ಲ, ತಿರುಗಿಸಿ ಹಾಕ್ಕೊಳ್ಬೇಕು ಅಂತ ಇಲ್ಲ, ಜಸ್ಟ್ ಇಟ್ಟು ಹೋದರೆ ಸಾಕು, ಫಿಶ್ ಫ್ರೈ ರೆಡಿ ಆಗ್ತದೆ. ನೋಡಿ ಯಾವ ಥರ ಕಾಣ್ತದೆ ಅಂತ. ನಿಮಗೇನು ಈಗ ಅಂದರೆ ಈಗಲೇ ತಿನ್ನಬೇಕು ಅಂತ ಅನಿಸ್ತಾ ಇರ್ಬೋದು. ಖಂಡಿತ ರುಚಿಗೆ ಅಂತೂ 2 ಮಾತೇ ಇಲ್ಲ, ಸೂಪರ್ ಆಗಿರ್ತದೆ. ಸೊ ಗಂಜಿ ಜೊತೆ ಇದನ್ನು ತಿನ್ಕೊಳ್ಬಹುದು, ಇದರ ಗ್ರೇವಿಯಲ್ಲಿ ಅನ್ನ ಜೊತೆ ಕೂಡ ತಿನ್ಕೊಳ್ಬಹುದು. ಸೊ ಹಾಗೆಯೇ ನೀರು ದೋಸೆಗೂ ಕೂಡ ಇದರ ಸ್ವಲ್ಪ ಗ್ರೇವಿ ಥರ ಬರ್ತದೆ ನೋಡಿ, ಅದು ತುಂಬ ಟೇಸ್ಟಿಯಾಗಿ ಅನಿಸ್ತದೆ. ಸೊ ಈ ಥರ ಒಂದು ಟೇಸ್ಟಿಯಾದ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗೇ ಆಗ್ತದೆ. ಸೊ ಇವತ್ತಿನ ರೆಸಿಪಿ ಇಷ್ಟ ಆದರೆ ಸೊ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ಥರ ಮಾಡಿದ್ದೀರಿ, ಯಾವ ಥರ ಟೇಸ್ಟ್ ಬಂದಿದೆ ಅಂತ. ಸೊ ಖಂಡಿತ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಕ್ವಿಕ್ಕಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಅಲ್ಲೇ ಇರುವ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡಿ. ಈ ರೀತಿ ಫುಲ್ಲಾಗಿ ನೋಡಿದ್ರೇ ನಿಮಗೆ ನಾನು ಹೇಳುವಂತಹ ಟಿಪ್ಸ್ಗಳೆಲ್ಲ ಅರ್ಥ ಆಗಿ ನೀವು ಕೂಡ ಪರ್ಫೆಕ್ಟಾಗಿ ನಾನು ಮಾಡುವಂತಹ ರೆಸಿಪಿಯನ್ನು ಮಾಡಬಹುದು. ಸೊ ಹಾಗೆಯೇ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್.